ನಮ್ಮ ಇನ್ನೊಂದು ಬ್ಲಾಕ್ ಅಧ್ಯಕ್ಷರಾದಂಥ ಟೌನ್ ಅಮಲಣ್ಣನವರೇ, ನಮ್ಮ ಫೀಲ್ಡ್ ಬ್ಯಾಂಕ್ ಅಧ್ಯಕ್ಷರಾದಂಥ ರಾಜೇಂದ್ರ ಅಣ್ಣನವರೇ, ಹಾಗೆ ನಮ್ಮ ಪ್ರಚಾರ ಸಮಿತಿ ಅಧ್ಯಕ್ಷರಾದಂಥ ಸೀನಣ್ಣವರೇ, ನಮ್ಮ ಪತ್ರಿಕಾ ಮಿತ್ರರು, ಇವತ್ತು ನಾವು ಇಲ್ಲಿ ಬಂದಿರೋ ಉದ್ದೇಶ ನಮ್ಮ ಲೋಕಸಭೆಯ ಅಭ್ಯರ್ಥಿ ಪರವಾಗಿ ಮತವನ್ನು ಕೇಳಲು ನಾವು ಮೊಟ್ಟ ಮೊದಲನೇದಾಗಿ ಚುನಾವಣಾ ಪ್ರಚಾರಕ್ಕಾಗಿ ಮತವನ್ನು ಕೇಳಲು ನಾವು ಯಬ್ನಿ ಪಂಚಾಯಿತಿಯಿಂದ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿದ್ದೀವಿ. ನಮ್ಮ ಯಾವಾಗಲೂ ರೂಢಿ ಪ್ರಕಾರ ನಮ್ಮ ಬೈಪ್ನಲ್ಲಿಗೆ ಈ ದೇವನ ಮೂಲೆ ಅಂತ ಹೇಳಿಬಿಟ್ಟು ನಮ್ಮ ಎಲ್ಲ ಗಣ್ಯರ ಸಲಹೆ ಮೇರೆಗೆ ಇವತ್ತು ಇಲ್ಲಿ ನಾವು ಪ್ರಚಾರಕ್ಕೆ ಕಾಂಗ್ರೆಸ್ ಪರವಾಗಿ ನಮ್ಮ ಪಕ್ಷದ ಅಭ್ಯರ್ಥಿ ಗೌತಮ್ ಅವರ ಪರವಾಗಿ ಮತ ಕೇಳಲು ಬಂದಿದ್ದೇವೆ. ಕೇಂದ್ರ ಸರ್ಕಾರದವರು ನಮ್ಮ ರೈತರು ಬಗ್ಗೆ ಯಾವ ರೀತಿ ನಡ್ಕೊತಾ ಇದ್ದಾರೆ ಅಂತ ಹೇಳ್ಬಿಟ್ಟು ನಿಮಗೆ ಪಂಜಾಬ್ನಲ್ಲಿ ಗೊತ್ತಾಗ್ತಾ ಇದೆ. ಡೆಲ್ಲಿಯಲ್ಲಿ ಎಷ್ಟು ಹತ್ಯೆಗಳಾಯಿತು, ಯಾವ ಥರ ಸ್ಟ್ರೈಕ್ಗಳಾಗ್ತಾ ಇದೆ ಏನು ಅಂತ ಹೇಳ್ಬಿಟ್ಟು ಈಗಾಗಲೇ ನಿಮ್ಗೆ ಗೊತ್ತಾಗ್ತಾ ಇದೆ. ಆಮೇಲೆ ನಮ್ಮದು ಈಗ ನಮ್ಮ ಟ್ಯಾಕ್ಸ್ ಇದೆ. ನಮ್ಮ ಟ್ಯಾಕ್ಸ್ ಅಂದರೆ ಈಗ ನೀವು ಇಲ್ಲಿ ಕೂತಿದ್ದೀರಾ, ನಿಮ್ಮ ಬಟ್ಟೆ ಮೇಲೆ ಆಗಲಿ, ನಿಮ್ಮ ಫೋನ್ ಮೇಲೆ ಆಗಲಿ, ನೀವೆಲ್ಲ ಒಂದು ವಾಚ್ ಮೇಲೆ ಆಗಲಿ, ಎಲ್ಲದ್ರ ಮೇಲೂ ಕೂಡ ಟ್ಯಾಕ್ಸ್ ಕಲೆಕ್ಟ್ ಮಾಡ್ತಾರೆ. ನಿಮಗೆಲ್ಲ ಗೊತ್ತಿರಲಿ, GST ಕಲೆಕ್ಟ್ ಮಾಡ್ತಾರೆ. ಆ GSTಯಲ್ಲಿ ಪ್ರತಿಯೊಂದು ವಸ್ತುವಿಂದ, ಈಗ ಕಾಫಿ ತಂದಿದ್ದಾರೆ, ಆ ಕಾಫಿ ಪುಡಿ ಮೇಲೆ, ಹಾಲದ ಮೇಲೆ, ಎಲ್ಲದ್ರ ಮೇಲೂ ಟ್ಯಾಕ್ಸ್ ಕಲೆಕ್ಟ್ ಮಾಡ್ತಾರೆ. ಪ್ರತಿಯೊಂದು ವಸ್ತುವಿನ ಮೇಲೂ ಟ್ಯಾಕ್ಸ್ ಕಲೆಕ್ಟ್ ಮಾಡ್ತಾರೆ. ಆ ಟ್ಯಾಕ್ಸಲ್ಲಿ 50% ಕೇಂದ್ರ ಸರ್ಕಾರಕ್ಕೂ 50% ರಾಜ್ಯ ಸರ್ಕಾರಕ್ಕೆ ಹೋಗುತ್ತೆ. ಆ ಕೇಂದ್ರ ಸರ್ಕಾರದಲ್ಲಿ ಮೀಸಲಿಟ್ಟು ನಮಗೆ ತಿರ್ಗಾ ನಮ್ಮ ಪ್ರಜೆಗಳಿಗೆ ಕಲಿಸಬೇಕು. ಈಗ ನಮ್ಮ ಕರ್ನಾಟಕದಲ್ಲಿ 224 ತಾಲೂಕುಗಳನ್ನು ಬರಪೀಡಿತ ಪ್ರದೇಶವೆಂದು ಘೋಷಣೆ ಮಾಡಿದ್ದಾರೆ ನಮ್ಮ ರಾಜ್ಯ ಸರ್ಕಾರ. ಆ ಟ್ಯಾಕ್ಸ್ನ ನಮಗೆ ಕೊಡಬೇಕು ಅವರು. ಆದರೆ ಇವತ್ತು ನಾವು ಸೆಂಟ್ರಲ್ ಗೌರ್ಮೆಂಟ್ ಮೇಲೆ, ನಾವು BJP ಗೌರ್ಮೆಂಟ್ ಮೇಲೆ ಕೋರ್ಟ್ಗೆ ಹೋಗುವ ಸಂದರ್ಭ ಬಂದಿದೆ. ನಾವು ಸುಮ್ಮನೆ ಅವರು ಸಬೂಬ್ ಹೇಳ್ಕೊಂಡು ನಮ್ಮ ದುಡ್ಡು ನಮ್ಗೆ ಕೂಡ ಕೊಡ್ತಾ ಇಲ್ಲ. ನಮ್ಮ ದುಡ್ಡು ನಮ್ಗೆ ಕೊಡೋಕ್ಕೆ ಈಗ ಕೊಡ್ತಾ ಇಲ್ಲ. ಈಗ ನಾವು ಇವತ್ತು ಕೋರ್ಟ್ಗೆ ಹಾಕೋ ಪರಿಸ್ಥಿತಿ ಬಂದಿದೆ. ಆ ಥರ ಅವರು ನಮಗೆ ಸುಮ್ಮನೆ ನಾವು ರೈತರ ಹೆಸರಿನಲ್ಲಿ ಸುಮ್ಮನೆ ಅವರು ಹೇಳ್ತಾರೆ, ಬಟ್ ರೈತರಿಗೆ ಯಾವ ರೀತಿಯೂ ಅನುಕೂಲ ಮಾಡಲ್ಲ. ನಾವು ಇವತ್ತು ನಮ್ಮ ರಾಹುಲ್ ಗಾಂಧಿ ಅವರ ಕೈ ಬಲಪಡಿಸಬೇಕಾದ್ರೆ ಇಲ್ಲಿಂದ ನಮ್ಮ ಕೋಲಾರ ಜಿಲ್ಲೆಯಿಂದ ನಮ್ಮ ಗೌತಮ್ ಅವ್ರನ್ನ ಗೆಲ್ಲಿಸ್ಕೊಡ್ಬೇಕಂತ ತಮ್ಮಲ್ಲಿ ಮನಸ್ಫೂರ್ತಿಯಾಗಿ ವಿನಂತಿಸ್ಕೊಳ್ತಾ ಇದ್ದೀನಿ. ನಮ್ಮ ಲೋಕಲ್ ಲೀಡರ್ಗೆ ನನ್ನ ಎಲೆಕ್ಷನಲ್ಲಿ ನಿಮ್ಮ ತಪ್ಪು ತಿಳ್ಕೊಬೇಡಿ, ಯಾಕಂತಂದರೆ ನಮಗೆ ಸಂಘಟನೆ ತುಂಬ ಇಂಪಾರ್ಟೆಂಟು. ಈ ಎಲೆಕ್ಷನಲ್ಲಿ ನಾವು ಇಲ್ಲಿ ಓಟ್ ಬರೋದು ಇಂಪಾರ್ಟೆಂಟು. ನಾನು ಏನೇ ಮಾತಾಡಿದ್ರು ಅದನ್ನು ನೀವು ಅನ್ಯತಾ ಭಾವಿಸಬೇಡಿ. ನಾವು ನಿಮಗೆ ಕಿವಿ ಮಾತಾಗಿ ಹೇಳ್ತಾ ಇದ್ದೀನಿ. ಆಮೇಲೆ ಪಕ್ಷದ ಸಂಘಟನೆ ದೃಷ್ಟಿಯಿಂದ ಹೇಳ್ತಾ ಇದ್ದೀನಿ. ನಮ್ಮ ಯಬ್ನಿ ಪಂಚಾಯಿತಿಯಿಂದ ನನಗೆ ಯಾವ ಬೂತಲ್ಲಿ ಕೂಡ, ಒಂದು ಬೂತಲ್ಲಿ ಕೂಡ ಮೆಜಾರಿಟಿ ಬಂದಿಲ್ಲ. ಈ ಬೂತಲ್ಲಿ ಕೂಡ 198 199 ಓಟ್ ಕಮ್ಮಿ ಬಂದಿದೆ ಈ ಊರಿಂದ. ಈ ಸಲ ಈ ಎಲೆಕ್ಷನಲ್ಲಿ ದಯವಿಟ್ಟು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ಅವ್ರನ್ನ ಕರ್ಕೋಬೇಡಿ, ಇವಕ್ಕೆ ಕರ್ಕೋಬಾರ್ದು ಅಂತ ಕರ್ಕೋಬೇಡಿ. ನೀವು ಎಲ್ಲರೂ ನಿಮ್ಮ ಮನೆಗಳಿಗೂ ಹೋಗಬೇಕು. ನಮ್ಮ ಗ್ಯಾರಂಟಿ ಯೋಜನೆಗಳನ್ನು ಮನೆಗೂ ನೀವು ಹೇಳ್ಬೇಕು. ನಮ್ಮ 5 ಗ್ಯಾರಂಟಿಗಳ ಯೋಜನೆ ಜೊತೆಗೆ ಕೇಂದ್ರದಿಂದನೂ ಇನ್ನೂ ಒಂದು 5 ಗ್ಯಾರಂಟಿ ಯೋಜನೆಗಳು ಕೊಡ್ತಾ ಇದ್ದಾರೆ. ಅದು ಮನೆಗೂ ನೀವು ಪಾಂಪ್ಲೆಟ್ ಎತ್ಕೊಂಡು ಹೋಗಿ, ಎಲ್ಲರೂ ಅಕಸ್ಮಾತ್ ನಮ್ಮ ಪಕ್ಷದಿಂದ ಬಿಟ್ಟೋಗಿರೋರು ಯಾರಾದರೂ ಇದ್ದರೂ ಅವ್ರನ್ನೂ ಕರ್ಕೊಳ್ಳಿ, ಇಲ್ಲ ಯಾರಾದರೂ ಬರೋರಿದ್ರೂ ಅವ್ರನ್ನೂ ಕರ್ಕೊಳ್ಳಿ. ಎಲ್ಲರೂ ಕರ್ಕೊಂಡು ಮನೆಗೂ ನೀವು ಹೋಗಿ ರಿಕ್ವೆಸ್ಟ್ ಮಾಡಿಕೊಂಡು ನೀವು ಓಟ್ ಗೆಲ್ಲಿದ್ರೆ ಮಾತ್ರ ಇಲ್ಲಿ ನಾವು ಮೆಜಾರಿಟಿ ತೊಗೊಳಕ್ಕಾಗುತ್ತೆ. ದಯವಿಟ್ಟು ಈ ಸಲ ನೀವು ಯಾವುದನ್ನು ಲೀಡರ್ಗಳಲ್ಲಿ ನೀವು ಗುಂಪುಗಾರಿಕೆ ಮಾಡ್ಕೊಳ್ತೀರಾ. ಮನೆಗೂ ನೀವು ಹೋಗಿ ನೀವು ಎಲ್ಲ ಎಷ್ಟು ಬೂತ್ ಬರುತ್ತೋ ಅಷ್ಟು ಬೂತ್ಗೂ ನೀವು ಒಂದು ಒಗ್ಗಟ್ಟಾಗಿ ನೀವು ಒಂದು ನಮ್ಮ ಪಂಚಾಯತಿಯಲ್ಲ ವೈಸ್ ಆಗಲಿ, ಇಲ್ಲ ಬೂತ್ ವೈಸ್ ಆಗಲಿ, ಒಂದು ನೀವು ಒಗ್ಗಟ್ಟಾಗಿ ಲೀಡರ್ಗಳೆಲ್ಲ ಮನೆಗೆ ಹೋಗಿ ಓಟ್ ಕೇಳಿಬಿಟ್ಟು ನೀವು ಈ ಸಲ ಯಬ್ನಿ ಪಂಚಾಯತಿಯಿಂದ ಮೆಜಾರಿಟಿ ಕೊಡ್ತೀರಂತ ಹೇಳ್ಬಿಟ್ಟು ನಂಬ್ತಾ ಇದ್ದೀನಿ ಅಂತ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕಾಂಗ್ರೆಸ್.